ಇಂದು ನಮ್ಮ ಆಲ್ಕೆರೆ ಗ್ರಾಮದ ನಮ್ಮ ಮನೆ ದೇವರಾದಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಅಗ್ನಿಕೊಂಡೋತ್ಸವ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಅಗ್ನಿ ಸ್ಪರ್ಶ ಆಗಿ ನಾಳೆ ಬೆಳಗಿನ ಜಾವ ಅಗ್ನಿ ಕೊಂಡೋತ್ಸವ ಕಾರ್ಯಕ್ರಮವ ಮುಕ್ತಾಯವಾಗ್ತದೆ. ಇದು ವಿಶೇಷವಾಗಿ ಏನಪ್ಪ ಅಂದರೆ 12 ವರ್ಷಕ್ಕೆ ಒಂದು ಸತಿ ನಡೆಯುವ ಹಬ್ಬ. ಇದು ಕೊಂಡೋತ್ಸವ 12 ವರ್ಷಕ್ಕೆ ಒಮ್ಮೆ. ಈ ಬಾರಿ 24 ವರ್ಷ ಆಗಿದೆ. 24 ವರ್ಷದ ಬಳಿಕ ಇವತ್ತು ಆಲ್ಕೆರೆ ಕೊಂಡೋತ್ಸವ ನಾಳೆ ಮುಂಜಾನೆ ಜರುಗಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವಂತನ ಆಶೀರ್ವಾದ ಪಡಿಬೇಕು ಅಂತ ತಮಗೆಲ್ರಿಗೂ ಮನವಿ ಮಾಡ್ತೇನೆ. ಮತ್ತೊಮ್ಮೆ ಭಕ್ತಾದಿಗಳು ಆಲ್ಕೆರೆ ಗ್ರಾಮದ ವೀರಭದ್ರೇಶ್ವರ ದರ್ಶನ ಪಡೆದು ಆಶೀರ್ವಾದ ಪಡಿಬೇಕು ಅಂತ ಮನವಿ ಮಾಡ್ತೀನಿ. ಇದರ ವಿಶೇಷತೆ ಏನಪ್ಪ ಅಂದರೆ ಉದ್ದ 22 ಅಡಿ, ಸೌದೆನ ಜೋಡಿಸ್ತಾರಲ್ಲ, ಉದ್ದಲ್ತೆ 22 ಅಡಿ, ಅಗಲಲ್ತೆ ಬಂದು 72 ಅಡಿ. ಇದು ಕೊಂಡದ ಇದು ವಿಶೇಷವಾದ್ದು ಅಂದರೆ 22 ಅಡಿ ಉದ್ದ, 72 ಅಡಿ ಅಗಲ. ಏನಪ್ಪ ಅಂದರೆ ಅಲ್ಲಿ ನಮ್ಮ ಬಸವಪ್ಪಂದು ಕೊಂಬಿದೆ, ಆ ಕೆಳಗಿಂದ ಬಸವಪ್ಪನ ಕೊಂಬು ತನಕನೂ ಸೌದೆಯನ್ನು ಜೋಡಿಸ್ಬೇಕು. ಯಾವಾಗ ಅದು ಕೊಂಬುದು ನೇರಕ್ಕೆ ಬರುತ್ತೆ ಆಗ ಸೌದೆ ಜೋಡಿಸೋದನ್ನ ನಿಲ್ಲಿಸ್ತಾರೆ. ಇದು ವಿಶೇಷತೆ ನಮ್ಮ ಆಲ್ಕೆರೆ ಹಬ್ಬದ ಕೊಂಡೋತ್ಸವದಲ್ಲಿ, ಇದು ವಿಶೇಷತೆ. ಈ ಹಬ್ಬದ ವಿಶೇಷ ಏನು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಆಗದಂಥ ಕೊಂಡೋತ್ಸವ ಈ ನಮ್ಮ ಕೀಲಾರ ಮತ್ತು ಆಲ್ಕೆರೆ ಗ್ರಾಮದಲ್ಲಿ ಆಗ್ತಾಯಿದೆ. ಇಷ್ಟು ಸೌದೆಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಒಂದು ಕಡೆ ಸೇರಿಸಿ ಅಗ್ನಿಸ್ಪರ್ಶವನ್ನು ಮಾಡಲ್ಲ. ನಿಮಗೆ ಬಹುಶಃ ಆಶ್ಚರ್ಯ ಆಗ್ಬೋದು, ಇಷ್ಟು ಸೌದೆಗಳನ್ನ ಎಲ್ಲಿಂದ ತಂದರು ಅಂತ. ಈ ಸೌದೆಗಳು ಆಲ್ಕೆರೆಯಲ್ಲಿ ಇರ್ತಕ್ಕಂಥ ಮರಗಳಲ್ಲಿ ಒಂದು ಮರಕ್ಕೆ ಒಂದು ಕೊಂಬೆಯಂತೆ ಕೀಲಾರ ಗ್ರಾಮಸ್ಥರು 3-4 ತಿಂಗಳಿಂದ ಸೇರಿ ಕಡಿದು ಅದನ್ನು ತಂದು ಇಲ್ಲಿ ಶೇಖರಣೆ ಮಾಡ್ತಾರೆ. ಕಳೆದ 10 ದಿನಗಳಿಂದ ಈ ಗ್ರಾಮದಲ್ಲಿ ಈ ಸೌದೆಯನ್ನು ಕೊಂಡಕ್ಕೆ ಜೋಡಿಸುವಂಥ ಕಾರ್ಯಕ್ರಮವನ್ನು ಕೀಲಾರ ಮತ್ತು ಆಲ್ಕೆರೆ ಗ್ರಾಮಸ್ಥರು ಸೇರಿ ಮಾಡ್ತಕ್ಕಂಥದ್ದು. ಇಲ್ಲಿ ಪರಿಸರವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಫಲ ಬಿಡದೇ ಇರತಕ್ಕಂಥ ಮರವನ್ನು ಕಟಾವು ಮಾಡಿ ಈ ಸೌದೆಗೆ ಈ ಕೊಂಡಕ್ಕೆ ಸೌದೆಯನ್ನು ಜೋಡಿಸ್ತಕ್ಕಂಥದ್ದು ವಿಶೇಷವಾಗಿದೆ. ಇಲ್ಲಿ ಆಲ, ಹತ್ತಿ, ಬಾಗೆ, ಹೀಗೆ ಹುಣಸೆ ಹಲವಾರು ರೀತಿಯ ಸೌದೆಗಳನ್ನ ಶೇಖರಣೆ ಮಾಡಿ ಇಲ್ಲಿ ಆಗ್ತಕ್ಕಂಥದ್ದು. ಇದಾದ ನಂತರ ಕೀಲಾರ ಮತ್ತು ಆಲ್ಕೆರೆ ಗ್ರಾಮಸ್ಥರು ಇಬ್ಬರೂ ಸೇರಿ ಈ ಕಡಿದ ಮರಗಳಿಗೆ ಮತ್ತೆ ಬೆಳೀಲಿಕ್ಕೆ ಅನುಕೂಲ ಆಗಲಿ ಅನ್ನಂತ ಮನೆಗೊಂದು ಗಿಡ ಊರಿಗೊಂದು ವನ ಎನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಮತ್ತೆ ಸಸಿಗಳನ್ನ ನೆಟ್ಟು ಇದಕ್ಕಿಂತ ಹೆಚ್ಚು ಮರಗಳನ್ನ ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ. ನಮಸ್ಕಾರ. ಇವತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಆಲ್ಕೆರೆ ಮತ್ತು ಕೀಲಾರ ಗ್ರಾಮಸ್ಥರಿಂದ ಸುಮಾರು 24 ವರ್ಷಗಳ ನಂತರ ವೀರಭದ್ರೇಶ್ವರ ಸ್ವಾಮಿಯ ಒಂದು ಹಬ್ಬ ನಡೀತಾ ಇದೆ. ಇಡೀ ರಾಜ್ಯಕ್ಕೆ ಭಾಳ ದೊಡ್ಡ ಕೊಂಡ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಂದು ಸಾವಿರಾರು ಜನ, ಲಕ್ಷಾಂತರ ಜನ ಈ ವೀರಭದ್ರೇಶ್ವರ ಸ್ವಾಮಿಯ ಒಂದು ದರ್ಶನವನ್ನು ಪಡೆದು ಮಿಂದೆದಿದ್ದಾರೆ.
ಎರಡೂ ಗ್ರಾಮದ ಜನತೆಗೆ ಮತ್ತು ವಿಶೇಷವಾಗಿ ವೀರಭದ್ರೇಶ್ವರ ಸ್ವಾಮಿಯ ಭಕ್ತರಿಗೆ ಮತ್ತೊಮ್ಮೆ ಈ ಕೊಂಡೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಎರಡೂ ಗ್ರಾಮದ ಪ್ರಮುಖರು, ಯಜಮಾನರುಗಳು, ಎಲ್ಲ ಯುವಕ ಮಿತ್ರರು ಸೇರಿ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇರ್ತಕ್ಕಂಥ ಈ ವೀರಭದ್ರೇಶ್ವರ ಸ್ವಾಮಿಯ ಹಬ್ಬ ಮತ್ತು ಕೊಂಡೋತ್ಸವಕ್ಕೆ ಶುಭಾಶಯವನ್ನು ಕೋರ್ತೇನೆ. ಭಕ್ತಾದಿಗಳಲ್ಲಿ ಏನು ಕೇಳ್ಕೊಳ್ಳೋದು ಅಂದರೆ, ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕು ಆಲ್ಕೆರೆ ಗ್ರಾಮದಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರೋತ್ಸವ ಮತ್ತು ಕೊಂಡೋತ್ಸವ ಇವತ್ತು ಸಾಯಂಕಾಲ 5 ಗಂಟೆಗೆ ಕೊಂಡ ಹಚ್ಚೋದು, ಬೆಳಗ್ಗೆ 5 ಗಂಟೆಗೆ ಕೊಂಡದ ಉತ್ಸವ ನಡೆಯುತ್ತೆ. ಇದರ ವಿಶೇಷತೆ ಏನು ಅಂದರೆ 1962, 1985, 2001, 2021ರಲ್ಲಿ ಆಗಬೇಕಿತ್ತು. ಕೊರೋನಾ ಕಾರಣಾಂತರದಿಂದ 25 ವರ್ಷಕ್ಕೊಂದ್ಸರಿ ನಡೀತಿದೆ. ಲಕ್ಷಾಂತರ ಜನ ಸೇರ್ತಾರೆ. ಈ ಕೊಂಡದ ವಿಶೇಷತೆ ಏನು ಅಂತಂದರೆ 72 ಅಡಿ ಅಗಲ, 22 ಅಡಿ ಉದ್ದ. ಇದು ಕೊಂಬ ಅಲ್ಲಿ ಕಾಣುವಂಥ ಬಸವಪ್ಪನ ಕೊಂಬು ನೇರಕ್ಕೆ ಒಂದು ಸೂತ್ರ ಕಟ್ತಾರೆ. ಆ ಸೂತ್ರದ ಮೇಲೆ ಅಳಿಲು ನಡ್ಕೊಂಡು ಬರುತ್ತೆ. ಆ ವಿಶೇಷತೆ ಏನು ಅಂತಂದರೆ ತುಂಬ ಜನ ಭಾಗವಹಿಸ್ತಾರೆ. ಭಕ್ತಾದಿಗಳು ಯಾರು ತಪ್ಪದೆ ಇವತ್ತು ನಾಳೆ ಭಾಗವಹಿಸಿ, ಹಾಗಾಗಿ ಮಂಡ್ಯ ಗ್ರಾಮದ ಜಿಲ್ಲಾದ್ಯಂತ ಬೇರೆ ರಾಜ್ಯದಂಥ ಜನಗಳು ಎಲ್ಲ ಬರ್ತಿದ್ದಾರೆ. ಆಗಮಿಸಿ ಕೊಂಡೋತ್ಸವ ಮತ್ತು ಜಾತ್ರೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳೆಕಳೆಯ ಮನವಿ ಮಾಡ್ಕೋತೀನಿ. ಜೈ ವೀರಭದ್ರ ಸ್ವಾಮಿ, ಜೈ ವೀರಭದ್ರ ಸ್ವಾಮಿ, ಜೈ. ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನವು ಪುರಾತನ ಕಾಲದ್ದು. ಈ ದೇವಸ್ಥಾನವನ್ನು ಚೋಳರ ಕಾಲದಲ್ಲಿ ಕಟ್ಟಿದ್ದಾರೆ. ಎರಡನೇ ಸೋಮೇಶ್ವರನ ಕಾಲದಲ್ಲಿ ಈ ಕೀಲಾರದ ಮತ್ತು ಚಾಮಲಾಪುರ, ಆಲ್ಕೆರೆ, ಬಾಣಸಡಿ ಒಂದು ಪಾಳೆಗಾರಿಕೆ ಇತ್ತು. ಅದಕ್ಕೆ ಮುಂಚೆನೇ ದೇವಸ್ಥಾನ ಆಗಿದೆ. ಇದೇನು ವಿಶೇಷ ಅಂತಂದರೆ, ಎಲ್ಲ ದೇವಸ್ಥಾನದಲ್ಲಿ ಪೂರ್ವದಿಂದ ಎಂಟ್ರೆನ್ಸ್ ಇರ್ತದೆ. ಇದು ಪೂರ್ವ ಪಶ್ಚಿಮ ಎರಡೂ ಇದೆ. ಇದು ಪಶ್ಚಿಮ ಭಾಗಕ್ಕೆ ಈಶ್ವರ ಇದ್ದಾನೆ, ಪೂರ್ವ ಭಾಗಕ್ಕೆ ವೀರಭದ್ರ ಇದ್ದಾರೆ. ಆಮೇಲೆ ಇದು ವಿಶೇಷ ಏನು ಅಂತಂದರೆ, ಇದನ್ನು ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಕಾಲದಲ್ಲಿ ಇದನ್ನು ಕೊಂಡ ವಿಶೇಷನ ನೋಡಿ ಇದನ್ನು ಜಾಗೀರ್ ಗ್ರಾಮ ಕೊಟ್ಟಿದ್ರು. ವೀಣೆ ಸುಬ್ಬಣ್ಣವ್ರಿಗೆ ಜಾಗೀರ್ಗೆ ಕೊಟ್ಟು ಆಮೇಲೆ 2-3 ಜನ ಜಾಗೀರ್ದಾರರು ಇಲ್ಲಿದ್ದರು. ಜಾಗೀರ್ ಗ್ರಾಮ ಇದು. ಆಮೇಲೆ ಇದನ್ನು ವಿಶೇಷವಾಗಿ ಸ್ವತಂತ್ರ ಪೂರ್ವದಲ್ಲಿ ಮಾಡಿದರು. ಸ್ವತಂತ್ರ ಬಂದಮೇಲೆ 1967ನೇ ಇಸ್ವಿನಲ್ಲಿ ಹಬ್ಬ ಮಾಡಿದರು ನಮ್ಮ ಪೂರ್ವಜ್ಞವರೆಲ್ಲ. 67ರದ್ದು ವಿಚಾರ ನಾನು ನೋಡಿದೆ. 82ನೇ ಇಸ್ವಿ ಮತ್ತು 2001ನೇ ಇಸ್ವಿನಲ್ಲಿ ನಾನೇ ನಿಂತು ಹಬ್ಬ ಮಾಡಿರೋದು. ಓಡಾಡಿಕೊಂಡು ಲೆಕ್ಕಪತ್ರ ಬರ್ಕೊಂಡು ಈ ಆಲ್ಕೆರೆ ಗ್ರಾಮಸ್ಥರು ನಾವು ಎಲ್ಲ ಒಟ್ಟಿಗೆ ಸೇರುವಂಥ ಹಬ್ಬ. ಇದಕ್ಕೆ ಪ್ರಾಧಾನ್ಯತೆ ಎಲ್ಲ ಜನಾಂಗದವ್ರಿಗೂ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಇಲ್ಲಿ ಬಂಡಿನ ರೆಡಿ ಮಾಡಿ ಇಟ್ಕೊಳ್ಳೋರು ಆಲ್ಕೆರೆಯವರು. ಇಲ್ಲಿ ಕೆಳ್ಳಟ್ಟಿ ಮೇಘಲಟ್ಟಿ ಅಂತಿದ್ದಾರೆ. ಕೆಳ್ಳಟ್ಟಿಯವರು ಬೇರೆಯವರಿಗೆ ಕೀಲಾರದಲ್ಲಿ ಕೆಳ್ಳಟ್ಟಿ ಅಂತಿದೆ. ಅವ್ರ ಬಂಡಿ ಮೇಘಲಟ್ಟಿ ಅನ್ನೋರಿಗೆ ಮೇಘಲಟ್ಟಿಯವ್ರು ಕಟ್ಟಬೇಕು. ಅಲ್ಲಿ ಬಂಡಿ ಈ ಪ್ರತಿ ಯಾರು ಕೊಂಡಾಯ್ತಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸು. ಅವರು ಬಂಡಿ ಎತ್ತಾರೆ. ಮುಂದಿನ ಹಬ್ಬ ಮಾಡಿದಾಗ ಅವ್ರು ಚೇಂಜ್ ಆಯ್ತಾರೆ, ಅವರು ಮತ್ತೆ ಬಂಡಿ ಎತ್ತಾರೆ.
ಕೀಲಾರದವರು ದನ 4 ದನ ಬರ್ತವೆ. ಆ ದನನ ಬಂಡಿ ಕಟ್ಟಿ ಒಂದು ಸುತ್ತ ಬಂದಾದಮೇಲೆ ಅದನ್ನು ಕೊಂಡಿ ಬಿಚ್ಚಾಕ್ತಾರೆ. ಅಲ್ಲಿ ಕೀಲಾರದಲ್ಲಿ ಪಟೇಲ್ಕೆ ಇತ್ತು. ಹಿಂದೆ ಸ್ವತಂತ್ರ ಬಂದಮೇಲೆ ಪಟೇಲ್ಕೆ ಇತ್ತು. 4 ಜನಕ್ಕೆ ಪಟೇಲರು, ಅವ್ರು 3 ಜನ. ಆ ಪಟೇಲರಿಗೆ ಇಲ್ಲಿ ನಿಲ್ಲಿಸಿ ಆಲ್ಕೆಯವರು ಹೂನಾರ ಹಾಕ್ತಾರೆ. ಅದಾದಮೇಲೆ ಇಲ್ಲಿ ಪೂಜೆ ಮಾಡಿರ್ತಾರೆ. ಇವರು ಪೂಜಾರು ಪೂಜೆ ಮಾಡಿ ಬಂದಲ್ವೇ, ಆರತಿ ತಂದಾದಮೇಲೆ ಇಲ್ಲಿ ಕರ್ಪೂರದಲ್ಲಿ ಇಡ್ತಾರೆ. ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಹರಿಜನಕ್ಕೆ ಈ ಕೊಂಡ ಹಸುರು ಹಕ್ಕನ್ನು ಕೊಟ್ಟಿದ್ದಾರೆ. ಆ ಧೂಪ ಹಸುರಿಗೆ ಮಡವಾಳ ಶೆಟ್ಟರು ಕೊಟ್ಟವ್ರೆ. ಒಬ್ಬೊಬ್ಬರಿಗೆ ಒಂದೊಂದು ಹಕ್ಕು ಈ ದೇವಸ್ಥಾನದಲ್ಲಿ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿದೆ ಸಂಪ್ರದಾಯ. ಈಗ 2001 ಇಸ್ವಿನಲ್ಲಿ ಹಬ್ಬ ಆಗಿತ್ತು. ಅದಕ್ಕೆ ಮುಂಚೆ 1982 1967 ಈಗ 20ನೇ ಇಸ್ವಿಲಿ ಹಬ್ಬ ಮಾಡೋಕ್ಕೆ ಹೊರಟಿದ್ದು. 20ರಲ್ಲಿ ಕೊರೋನಾ ಮಂದಿ ಸೌದೆ ಕಡಿದು ಎಲ್ಲನೇ 250 ಟನ್ ಸೌದೆ ಮಾರ್ಬಿಟ್ಟಿದ್ದು. ಈ ಸಾರಿ ಸಕೃತವಾಗಿ ನಡೀತಾ ಇದೆ, ಯಾವುದೇ ತೊಂದರೆ ಇಲ್ದೇ. ಇವತ್ತು ಸಾಯಂಕಾಲ 5 ಗಂಟೆ 9 ನಿಮಿಷಕ್ಕೆ ಅಗ್ನಿ ಸ್ಪರ್ಶ ಮಾಡ್ತೀವಿ. 5 ಗಂಟೆ 9 ನಿಮಿಷ ಮೇಲೆ ಅಗ್ನಿ ಸ್ಪರ್ಶ ಆದಮೇಲೆ ಬೆಳಗಿನ ಜಾವ 5 ಗಂಟೆಯಿಂದ 5:30 ಒಳಗೆ ಕೊಂಡ ಹಾಯಿಸ್ಬಿಡ್ಬೇಕು ನಾವು. ಅದನ್ನು ಕೊಂಡ ಎಲ್ಲ ರೆಡಿ ಮಾಡೋಕ್ಕೆ ಸರಗೂರಿನವರು ಗ್ರಾಮಸ್ಥರು ಬರ್ತಾರೆ. ನಮ್ಮ ಕೀಲಾರ, ಆಲ್ಕೆರೆ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಸೇರಿಕೊಂಡು ಕೊಂಡನ ಬೇಯಿಸಿ ಅದನ್ನೆಲ್ಲ ಅಚ್ಚುಕಟ್ಟು ಮಾಡಿ ಧ್ವಂಸ ಹೊಡೆದು ಇದನ್ನೆಲ್ಲ ಕೊಳ್ಳಿ ಎಲ್ಲ ತೆಗೆದು ದೂರ ಹಾಕಿ ಇವತ್ತು ಬೆಳಗಿನ ಜಾವ 5ರಿಂದ 5:30 ಕೊಂಡ ಆಯ್ತದೆ. ಬೆಳಗಿನ 7 ಗಂಟೆ ಮೇಲೆ ಈ ದೇವ್ರ ಉತ್ಸವ ಕೀಲಾರಕ್ಕೆ ಬರ್ತದೆ. ಕೀಲಾರದಲ್ಲಿ ಧೂಳಾರತಿ ಅಂತ ಹೇಳ್ತೀವಿ ನಾವು ಅದನ್ನ. ಕೀಲಾರದಲ್ಲಿ ಊರು ಸುತ್ತ ದೇವರು ಬಂದು ಮೆರವಣಿಗೆ ಮಾಡಿ ಸೋಮೇಶ್ವರ ದೇವಸ್ಥಾನ ಇದೆ. ಸೋಮೇಶ್ವರ ದೇವಸ್ಥಾನದವು ಇವ್ರು ದೇವ್ರನ್ನ ಇಳ್ಕಿ ಅಲ್ಲಿ ಇವ್ರು ಬಂದವರಿಗೆಲ್ಲ ಊಟ ಹಾಕ್ತೀವಿ. ಕೀಲಾರದವರು ಊಟ ಮಾಡಿ ಆಮೇಲೆ ಊರಿಗೆ ಬರ್ತಾರೆ. ಇಲ್ಲಿ ಮಾರನೆಗೆ ಅವತ್ತು ಸಾಯಂಕಾಲ ಬುಧವಾರನೇ ನಾವು ವಾಪಸ್ ಬಂದು ಪರ ಇದೆ ಗುರುವಾರ 8ನೇ ತಾರೀಕು ಸುತ್ತಮುತ್ತ ಒಂದು 10-15 ಕಿಲೋಮೀಟ್ರ್ ಹಳ್ಳಿ ಜನ ಎಲ್ಲ ಪರ ಬರ್ತಾರೆ. ಒಂದು 15-20 ಸಾವಿರ ಜನ ಹಿಂದೆ ಸೇರ್ತಿದ್ರು. ಈ ಸಾರಿ ಎಷ್ಟು ಸಾವಿರ ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವತ್ತಿಂದ ಈಗ ಒಂದು ವಾರದಿಂದ ಬರ್ತಾ ಇರೋ ಕ್ರೌಡ್ ನೋಡಿದ್ರೆ ದಿನ ಸಾವಿರಾರು ಜನ ಬೆಳಿಗ್ಗೆ ಶುರುವಾದರೆ ರಾತ್ರಿ 12 ಗಂಟೆವರೆಗೂ ಜನ ಬಂದು ವೀಕ್ಷಣೆ ಮಾಡ್ತಾವ್ರೆ. ಇವತ್ತು ಎಷ್ಟು ಜನ ಬರ್ತಾರೆ ಅಂತ ಹೇಳೋಕ್ಕೆ ಅಸಾಧ್ಯ. ನಾವು ಒಂದು 5 ಲಕ್ಷ ಜನ ಅಂತ ಅಂದಾಜು ಇಟ್ಟಿದ್ದೀವಿ. 5 ಲಕ್ಷ ಜನ ಆಗ್ಬೋದು. ನಮಸ್ಕಾರ. ಎಲ್ರಿಗೂ ಕೂಡ ಆಲ್ಕೆರೆ ವೀರಭದ್ರೇಶ್ವರ ಕೊಂಡೋತ್ಸವಕ್ಕೆ ಬಂದಿರುವಂಥ ಎಲ್ಲ ಮಹಾಜನತೆಗೆ ವೀರಭದ್ರನ ಕೃಪಾಶೀರ್ವಾದ ಸಿಗಲಿ ಅಂತ ಹರಿಸ್ತಾ 2001ರಲ್ಲಿ ಈ ಹಬ್ಬ ನೆರವೇರಿತ್ತು. ಇವಾಗ ಮತ್ತೆ 2025ರಲ್ಲಿ 24 ವರ್ಷಗಳ ಪೂರೈಸಿದ ನಂತರ ಈ ಹಬ್ಬ ನಡೀತಾ ಇದೆ. ಆಲ್ಕೆರೆ ಮತ್ತು ಕೀಲಾರದ ಎಲ್ಲ ಗ್ರಾಮದ ಜನತೆಯ ಜೊತೆಗೆ ಅಕ್ಕಪಕ್ಕದ ಎಲ್ಲ ದೂರದ ಹಳ್ಳಿಗಳಿಂದ ಬರ್ತಿರುವಂಥ ಜನತೆಗೆ ವೀರಭದ್ರೇಶ್ವರನ ಆಶೀರ್ವಾದ ಕೃಪಾಶೀರ್ವಾದ ಸಿಗಲಿ ಅಂತ ಹರಿಸ್ತಾ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ರುದ್ರಮದಯ ಇಲ್ಲಿ ನೋಡ್ಕೊಂಡು ಮಾತಾಡಿ.
AR ರೇಣುಕಸ್ವಾಮಿ ಸಣ್ಣ ರುದ್ರಮದಯ್ಯ ಆಲ್ಕೆರೆ ಕೆರಗೋರಬಳಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ. ನಾವು 2001ರಲ್ಲಿ ನಾವು ಮುಂಗೊಂಡ ವೀರಗಾಸೆ ಆಯ್ದಿದ್ದ 1967ರಲ್ಲಿ 1982ರಲ್ಲಿ ನಮ್ಮ ತಂದೆಯವರಾದಿದ್ರು. 2001ರಲ್ಲಿ ಪುನಃ ನಾನೇ ಆದಿದ್ದೆ. ಇವಾಗ ಪುನಃ 2025ಕ್ಕೂ ನಾನೇ ಆಯ್ತಾಯಿದ್ದೀನಿ. ಅವರು ಮೊದಲು ರುದ್ರೇಶ್ ಅಂತ ಆದಿದ್ರು 2001ರಲ್ಲಿ. ಈಗ 2025ರಲ್ಲಿ ಕಾಂತೇಶ್ ಕುಮಾರ್ ಅಂತ ಅವ್ರು ಆಯ್ತಾಯಿದ್ರು ಹಿಂಗೊಂಡನ. AR ಕಾಂತೇಶ್ ಕುಮಾರ್ ಅಂತೇಳಿ AR ರುದ್ರಪ್ಪನವ್ರ ಮಗ. ಈ ಒಂದು ಕೊಂಡಾಯು ಪದ್ಧತಿ ಏನಂದರೆ 2001ರಲ್ಲಿ ನಮ್ಮ ಇನ್ನೊಂದು ತೆಂಡೆಗೆ ಹೋಗಿತ್ತು. ಈ ಸಲ ನಮ್ಮ ಸರದಿ ಬಂದಿರೋದ್ರಿಂದ ಈ ಒಂದು ಕೊಂಡಾಯುವಂಥ ಅವಕಾಶ ನಮಗೆ ಒದಗಿ ಬಂದಿದೆ. ಇದು ನಮ್ಮ ವೀರಭದ್ರ ಸ್ವಾಮಿ ಮತ್ತು ಕಪಿನಂಜೇಶ್ವರ ಕೃಪೆಯಿಂದ, ಆಲ್ಕೆರೆ ಮತ್ತು ಕಿಲಾರ ಹಾಗೂ ಮಹಾಭಕ್ತಾದಿಗಳ ಕೃಪೆಯಿಂದ, ನಮ್ಮ ಪೂರ್ವಜರ ಪುಣ್ಯದ ಫಲದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಈ ಒಂದು ಸೌಭಾಗ್ಯ ನಮ್ಮ ಪಾಲಿಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ.